So, families and their members, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಇಲ್ಲಿ ಒಂದು ಫ್ಯಾಮ್ಲಿ ಬಗ್ಗೆ ಮತ್ತು ಅಲ್ಲಿರುವಂಥ ಸದಸ್ಯರು ಮತ್ತು ಅವರ ಪಾತ್ರಗಳು ಮತ್ತು ಅವ್ರ ಜವಾಬ್ದಾರಿ. ರೆಸ್ಪಾನ್ಸಿಬಿಲಿಟಿ ಅಂದರೆ ಜವಾಬ್ದಾರಿ, ರೋಲ್ಸ್ ಅಂದರೆ ಪಾತ್ರ, ಮೆಂಬರ್ಸ್ ಅಂತಂದರೆ ಆ ಮನೆಯಲ್ಲಿರುವಂಥ ವ್ಯಕ್ತಿಗಳು, ಫ್ಯಾಮಿಲಿ ಅಂತಂದರೆ ಕುಟುಂಬ. ಇಲ್ಲಿ ನೋಡಿ, ಹೂ ಹೆಲ್ಪ್ಸ್ ಯು ಗೆಟ್ ರೆಡಿ ಫಾರ್ ಸ್ಕೂಲ್. ಇಲ್ಲಿ ಕೆಲವೊಂದು ವಾರ್ಮಪ್ ಆ್ಯಕ್ಟಿವಿಟಿ, ಒಂದು ಲೆಸನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ. ತುಂಬ ಸರಳವಾಗಿರುವಂಥದ್ದು. ಹೂ ಹೆಲ್ಪ್ಸ್ ಯು ಗೆಟ್ ರೆಡಿ ಫಾರ್ ಸ್ಕೂಲ್ ಅಂದರೆ ನಿಮ್ಮ ಸ್ಕೂಲ್ಗೆ ರೆಡಿ ಆಗಬೇಕು ಅಂತಂದರೆ ಯಾರು ಸಹಾಯ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಸೊ ಸೆಕೆಂಡ್ ಕ್ವಶನ್, ಹೂ ಮೇಕ್ಸ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಫಾರ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ನಿಮ್ಮ ಕುಟುಂಬಕ್ಕೆ ಮತ್ತು ನಿಮಗಾಗಿ ಯಾರು ಬ್ರೇಕ್ಫಾಸ್ಟ್ ಮಾಡ್ತಾರೆ. ಸೊ ಇದನ್ನು ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ಫ್ಯಾಮಿಲಿ ಇನ್ ಕ್ಲಾಸ್. ಆಮೇಲೆ ಫ್ಯಾಮ್ಲಿ ಬಗ್ಗೆ, ಕುಟುಂಬದ ಬಗ್ಗೆ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿ ಅನ್ನುವಂಥ ಪ್ರಶ್ನೆಗಳನ್ನು ಇಲ್ಲಿ ಹಾಕಿದ್ದಾರೆ. ಸೊ ಇವಾಗ ಪಾಠಕ್ಕೆ ಬರೋಣ. ಫ್ಯಾಮಿಲಿ ಈಸ್ ಆ್ಯನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಲೈಫ್ಸ್. ಸೊ ಮೊದಲನೇ ಸೆಂಟೆನ್ಸು, ಫ್ಯಾಮಿಲಿ ಈಸ್ ಆ್ಯನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಲೈಫ್ಸ್ ಅಂದರೆ ನಮ್ಮ ಬದುಕಿನಲ್ಲಿ ಫ್ಯಾಮಿಲಿ ತುಂಬ ಮುಖ್ಯ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಪಾರ್ಟ್. ಅದು ನಮ್ಮ ಬದುಕಿನ ದೊಡ್ಡ ಮಹತ್ವದ ಭಾಗ. ಲೆಟ್ ಅಸ್ ರಿಕಾಲ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಮೊದಲಿನ ಕ್ಲಾಸ್ನಲ್ಲಿ ಏನು ಕಲ್ತಿದ್ದೀರಿ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ families according to size and type of members. The two most common types of family are nuclear family and joint family. So ಇಲ್ಲಿ there are different types of families according to size. ನೋಡಿ, ಕುಟುಂಬದಲ್ಲಿ ನಾವು ಸೈಜ್ ಆಧಾರ ಮೇಲೆ ಆ್ಯಂಡ್ ಟೈಪ್ಸ್ ಆಫ್ ಮೆಂಬರ್ಸ್ಗಳು ಎಷ್ಟು ಜನ ಇದ್ದಾರೆ ಅದರ ಆಧಾರ ಮೇಲೆ ವಿ ಆರ್ ಗೋಯಿಂಗ್ ಟು ಡಿವೈಡ್ ಫ್ಯಾಮಿಲೀಸ್. ಕುಟುಂಬಗಳನ್ನು ನಾವು ನ್ಯೂಕ್ಲಿಯರ್ ಫ್ಯಾಮ್ಲಿ ಮತ್ತು ಜಾಯಿಂಟ್ ಫ್ಯಾಮ್ಲಿ ಅಂತ ಎರಡು ಥರ ಭಾಗ ಮಾಡಬಹುದು. ಯಾವ ಆಧಾರ ಮೇಲೆ? ಆನ್ ದ ಬೇಸಿಸ್ ಆಫ್ ಸೈಜ್ ಮತ್ತು ದ ಟೈಪ್ ಆಫ್ ಮೆಂಬರ್ಸ್ಗಳ ಆಧಾರ ಮೇಲೆ ಮತ್ತು ಅದು ಸೈಜ್ ಆಧಾರ ಮೇಲೆ ನಾವು ಫ್ಯಾಮ್ಲಿಗಳನ್ನು, ಕುಟುಂಬಗಳನ್ನು ನ್ಯೂಕ್ಲಿಯರ್ ಫ್ಯಾಮಿಲಿ ಮತ್ತು ಜಾಯಿಂಟ್ ಫ್ಯಾಮಿಲಿ ಅಂತ ಎರಡು ಥರ ಡಿವೈಡ್ ಮಾಡ್ತೀವಿ. ಸೊ ಈಗ ನ್ಯೂಕ್ಲಿಯರ್ ಫ್ಯಾಮ್ಲಿ ಅಂದರೆ ಏನು ಅದನ್ನು ನಾವು ತಿಳ್ಕೊತಾ ಹೋಗೋಣ. ನ್ಯೂಕ್ಲಿಯರ್ ಫ್ಯಾಮ್ಲಿ, ಒಂದು ಕುಟುಂಬನ ನಾವು ನ್ಯೂಕ್ಲಿಯರ್ ಫ್ಯಾಮ್ಲಿ ಅಂತ ಅನ್ಬೇಕು ಅಂತಂದರೆ ಯಾವ ಗುಣಗಳು, ಯಾಕಂದರೆ ಪ್ರತಿಯೊಂದಕ್ಕೂ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಿರ್ತವೆ, ನೇಚರ್ ಅಥವಾ ಸ್ವಭಾವ. ಈಗ ನೋಡಿರಿ, ನ್ಯೂಕ್ಲಿಯರ್ ಫ್ಯಾಮ್ಲಿ ಅಂತ ತಿಳ್ಕೊಬೇಕು ಅಂದರೆ ಇಲ್ಲಿ ಓದಿ, ಅ ನ್ಯೂಕ್ಲಿಯರ್ ಫ್ಯಾಮ್ಲಿ ಈಸ್ ಅ ಸ್ಮಾಲರ್ ಫ್ಯಾಮಿಲಿ ಯೂನಿಟ್. ಅಂದರೆ ಒಂದು ನ್ಯೂಕ್ಲಿಯರ್ ಫ್ಯಾಮ್ಲಿ ಅಂತ ಒಂದು ಚಿಕ್ಕ ಕುಟುಂಬ, ಸ್ಮಾಲರ್ ಫ್ಯಾಮ್ಲಿ, ಆ ಸ್ಮಾಲರ್ ಫ್ಯಾಮ್ಲಿ ಯೂನಿಟ್, ಅದಕ್ಕೆ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಕರಿತೀವಿ. ಸ್ಮಾಲರ್ ಫ್ಯಾಮಿಲಿ ಯೂನಿಟ್. ಅದರಲ್ಲಿ ಯಾರ್ಯಾರು ಇರ್ತಾರೆ? ಸ್ಮಾಲರ್ ಫ್ಯಾಮಿಲಿ ಕನ್ಸಿಸ್ಟಿಂಗ್ ಆಫ್ ಪೇರೆಂಟ್ಸ್ ಆ್ಯಂಡ್ ದೇರ್ ಚಿಲ್ಡ್ರನ್. ಇಷ್ಟೇ. ಅಂದರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತಂದರೆ ಅಪ್ಪ, ಅಮ್ಮ, ಮಕ್ಕಳು, ಇದು ಒಂದು ಕುಟುಂಬ. ಇಷ್ಟೇ. ಅದರಲ್ಲಿ ಅಜ್ಜ ಇರಲ್ಲ, ಅಜ್ಜಿ ಇರಲ್ಲ, ಚಿಕ್ಕಪ್ಪ, ದೊಡ್ಡಪ್ಪ, ಮಾಮ, ಇವರು ಯಾರೂ ಇರಲ್ಲ. ಸೊ ಅಪ್ಪ, ಅಮ್ಮ ಮತ್ತು ಮಕ್ಕಳು ಎಷ್ಟು ಬೇಕಾದರೂ ಇರಲಿ, ಇವ್ರಿಗೆ ಹುಟ್ಟಿರೋಂಥ ಮಕ್ಕಳಿತ್ತು ಅಂದರೆ ಅವ್ರಿಗೆ ಮಾತ್ರ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಕರಿತೀವಿ. ಸೊ ನ್ಯೂಕ್ಲಿಯರ್ ಫ್ಯಾಮಿಲಿ ಅನ್ನೋದು ಈಗ ಗೊತ್ತಾಯ್ತು ನಿಮಗೆ. ಏನು? ಸೈಜು ಅಂದರೆ ತುಂಬ ಚಿಕ್ಕ ಕುಟುಂಬ, ಅಪ್ಪ, ಅಮ್ಮ ಮತ್ತು ಮಕ್ಕಳು ಅಷ್ಟೇ. ಸ್ಮಾಲರ್ ಫ್ಯಾಮಿಲಿ ಯೂನಿಟ್ ಕನ್ಸಿಸ್ಟಿಂಗ್ ಆಫ್ ಪೇರೆಂಟ್ಸ್ ಆ್ಯಂಡ್ ದೇರ್ ಚಿಲ್ಡ್ರನ್, ಅದಕ್ಕೆ ನಾವೇನಂತೀವಿ? ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಕರಿತೀವಿ. ಇನ್ ಇಂಡಿಯಾ, ನೆಕ್ಸ್ಟ್ ನೋಡಿ, ಇನ್ ಇಂಡಿಯಾ, ನಮ್ಮ ಭಾರತ ದೇಶದಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆರ್ ಬಿಕಮಿಂಗ್ ಮೋರ್ ಕಾಮನ್ ಇನ್ ಟೌನ್ ಆ್ಯಂಡ್ ಸಿಟೀಸ್. ನೋಡ್ರಿ, ಅಂದರೆ ಇತ್ತೀಚೆಗೆ
ನಮ್ಮ ದೇಶದಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದ್ದಾವೆ. ಯಾಕಂದರೆ ಅದಕ್ಕೆ ಹಲವಾರು ಕಾರಣ ಇರ್ಬೋದು. ಬಟ್ ಅಪ್ಪ ಅಮ್ಮ ಮತ್ತು ಮಕ್ಕಳು ಮಾತ್ರ ಒಂದು ಮನೆಯಲ್ಲಿ ಇರ್ತಾ ಇದ್ದಾರೆ. ಮೊದಲಿನ ಥರ ಅಜ್ಜ ಅಜ್ಜಿ ಚಿಕ್ಕಪ್ಪ ದೊಡ್ಡಪ್ಪ ಅವ್ರ ಜೊತೆಗೆ ಇರೋದು ತುಂಬ ಕಡಿಮೆ ಆಗ್ತಾ ಇದೆ. ಸೊ ಅದರಲ್ಲೂ ಎಲ್ಲಿ ಟೌನ್ಸ್ ಮತ್ತು ಸಿಟೀಸ್. ಆದರೆ ಇನ್ನೂ ಹಳ್ಳಿಗಳಲ್ಲಿ ಸ್ವಲ್ಪ ನಾವು ಜಾಯಿಂಟ್ ಫ್ಯಾಮ್ಲಿನೇ ಕಾಣ್ತೀವಿ. ಅಂದರೆ ತುಂಬು ಕುಟುಂಬ, ಅದರಲ್ಲಿ ಅಜ್ಜ ಇರ್ತಾರೆ, ಅಜ್ಜಿ ಇರ್ತಾರೆ, ಚಿಕ್ಕಪ್ಪ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲರೂ ಇರ್ತಾರೆ. ಸೊ ಇನ್ನು ಇನ್ ದಿಸ್ ಟೈಪ್ ಆಫ್ ಫ್ಯಾಮ್ಲಿ ಅಂತಂದರೆ ನ್ಯೂಕ್ಲಿಯರ್ ಫ್ಯಾಮ್ಲಿಗಳಲ್ಲಿ ಪೇರೆಂಟ್ಸ್ ಮೇಕ್ ಡಿಸಿಷನ್ಸ್ ಟುಗೆದರ್ ಆ್ಯಂಡ್ ಟೇಕ್ ಕೇರ್ ಆಫ್ ದೇರ್ ಚಿಲ್ಡ್ರನ್ಸ್ ನೀಡ್ಸ್. ಅಂದರೆ ಇಲ್ಲಿ ಇಂಥ ಕುಟುಂಬಗಳಲ್ಲಿ ಅಪ್ಪ ಅಮ್ಮನೇ ಡಿಸಿಷನ್ ತಗೊಳ್ತಾರೆ. ಈ ಮಕ್ಕಳಿಗೆ ದೇ ಟೇಕ್ ಕೇರ್ ಆಫ್ ದೇರ್ ಚಿಲ್ಡ್ರನ್ಸ್ ನೀಡ್ಸ್. ಮಕ್ಕಳಿಗೆ ಏನು ಬೇಕನ್ನೋದನ್ನು ಅಪ್ಪ ಅಮ್ಮನೇ ನಿರ್ಧಾರ ಮಾಡಿಬಿಡ್ತಾರೆ. ಆದರೆ ಜಾಯಿಂಟ್ ಫ್ಯಾಮ್ಲಿಯಲ್ಲಿ ಅಪ್ಪ ಅಮ್ಮನಿಗಿಂತಲೂ ದೊಡ್ಡವರು ಯಾರಿರ್ತಾರೆ ಅವರು ಡಿಸಿಷನ್ ತಗೊಳ್ತಾ ಇರ್ತಾರೆ. ಸೊ ಇನ್ನು ನೆಕ್ಸ್ಟ್ ಪಾಯಿಂಟಲ್ಲಿ ಚಿಲ್ಡ್ರನ್ ಗ್ರೋ ಅಪ್ ಇನ್ ಕ್ಲೋಸ್ ನೀಟ್. ಇಲ್ಲೇನಾಗುತ್ತೆ ಅಂದರೆ ತುಂಬ ಕ್ಲೋಸ್ ಆಗಿ ಬೆಳೀತಾರೆ ಮಕ್ಕಳು. ಅಂದರೆ ಅಪ್ಪ ಅಮ್ಮ ಮತ್ತು ಮಕ್ಕಳು ಇದ್ದಲ್ಲಿ ಈ ಮಕ್ಕಳಲ್ಲಿ ತುಂಬ ಅನ್ಯೋನ್ಯತೆ ಇರುತ್ತೆ. ಯಾಕಂದರೆ ಅವ್ರನ್ನ ಬಿಟ್ಟು ಬೇರೆದವರೇ ಇರಲ್ಲ ಅಲ್ಲಿ. ಅಪ್ಪ ಅಮ್ಮ ಇವರು ಎಲ್ಲರ ಮಧ್ಯೆ ಒಂದು ಕ್ಲೋಸ್ ನಿಟ್ ಅಂದರೆ ಹ್ಯಾವಿಂಗ್ ಸ್ಟ್ರಾಂಗ್ ರಿಲೇಷನ್ಸ್ ವಿತ್ ಈಚ್ ಅದರ್. ತುಂಬ ಹತ್ತಿರದಿಂದ ತುಂಬ ಕ್ಲೋಸ್ ಆಗಿರ್ತಾರೆ. ಎಲ್ಲಿ? ನ್ಯೂಕ್ಲಿಯರ್ ಫ್ಯಾಮ್ಲಿಯಲ್ಲಿ. ಆ್ಯಂಡ್ ಚಿಲ್ಡ್ರನ್ ಗ್ರೋ ಅಪ್ ಇನ್ ಅ ಕ್ಲೋಸ್ ನಿಟ್ ಎನ್ವೈರ್ನ್ಮೆಂಟ್. ಇಂಥ ಪರಿಸರದಲ್ಲಿ ಅಂದರೆ ಅಪ್ಪ ಅಮ್ಮ ಮತ್ತು ಮಕ್ಕಳು ಇರುವಂಥ ಪರಿಸರದಲ್ಲಿ ತುಂಬ ಕ್ಲೋಸ್ ಆಗಿರ್ತಾರೆ. ಮತ್ತು ರಿಸೀವಿಂಗ್ ಲವ್, ಅಟೆನ್ಷನ್ ಆ್ಯಂಡ್ ಸಪೋರ್ಟ್ ಫ್ರಮ್ ದೇರ್ ಪೇರೆಂಟ್ಸ್. ಅಂದರೆ ಅಪ್ಪ ಅಮ್ಮನಿಂದ ತುಂಬ ಪ್ರೀತಿ ಸಿಗುತ್ತೆ, ಅಟೆನ್ಷನ್ ಅಂತಂದರೆ ಕಾಳಜಿ ಸಿಗುತ್ತೆ, ಆ್ಯಂಡ್ ನಿಮಗೆ ಸಪೋರ್ಟ್ ಕೂಡ ಸಿಗುತ್ತೆ. ಅಪ್ಪ ಅಮ್ಮ ಮತ್ತು ಮಕ್ಕಳಿದ್ದರೆ, ಕೇವಲ ಅಪ್ಪ ಅಮ್ಮ ಮತ್ತು ಮಕ್ಕಳಿರುವಂಥ ಈ ನ್ಯೂಕ್ಲಿಯರ್ ಕುಟುಂಬದಲ್ಲಿ ಅತಿಯಾದ ಪ್ರೀತಿ, ಅತಿಯಾದ ಸಪೋರ್ಟ್ ಸಿಗುತ್ತೆ ಮಕ್ಕಳಿಗೆ. ಆದರೆ ಸ್ವಲ್ಪ ಜಾಯಿಂಟ್ ಫ್ಯಾಮ್ಲಿಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದು ಇಷ್ಟೊತ್ತು ನಾನು ಮಾತಾಡಿದ್ದು ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನ್ಯೂಕ್ಲಿಯರ್ ಫ್ಯಾಮ್ಲಿ. ಇನ್ನು ನೆಕ್ಸ್ಟು ಪೇಜ್ಗೆ ಹೋಗೋಣ. ಇಲ್ಲಿ ಏನಿದೆ ನೋಡಿ. ಸೊ ಈಗ ಜಾಯಿಂಟ್ ಫ್ಯಾಮ್ಲಿ, ಈಗ ಅಲ್ಲಿ ಏನು ನಾನು ನ್ಯೂಕ್ಲಿಯರ್ ಫ್ಯಾಮ್ಲಿ ಬಗ್ಗೆ ಹೇಳಿದ್ದೀನಿ ಅದರ ವಿರುದ್ಧವಾಗಿರುತ್ತೆ ಅಷ್ಟೇ. ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜಾಯಿಂಟ್ ಫ್ಯಾಮ್ಲಿ ಅಂದರೆ ಜಾಯಿಂಟ್ ಫ್ಯಾಮ್ಲಿಯ ಗುಣಗಳು ಯಾವ್ಯಾವು, ಎಂಥ ಕುಟುಂಬಗಳನ್ನು ನಾವು ಜಾಯಿಂಟ್ ಫ್ಯಾಮ್ಲಿ ಅಂತ ಅನ್ನಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ನೋಡಿ, ಅ ಜಾಯಿಂಟ್ ಫ್ಯಾಮ್ಲಿ ಈಸ್ ಅ ಲಾರ್ಜರ್ ಫ್ಯಾಮ್ಲಿ. ಅಲ್ಲಿ ಸ್ಮಾಲರ್ ಫ್ಯಾಮ್ಲಿ ಇತ್ತು, ಇಲ್ಲಿ ಲಾರ್ಜರ್ ಫ್ಯಾಮ್ಲಿ, ದೊಡ್ಡ ಕುಟುಂಬ. ವೇರ್ ಮಲ್ಟಿಪಲ್ ಜನರೇಷನ್ಸ್ ಲಿವ್ ಟುಗೆದರ್ ಅಂಡರ್ ಒನ್ ರೂಫ್. ಅಂದರೆ ಒಂದೇ ಮನೆಯಲ್ಲಿ ಅಜ್ಜ ಇರ್ತಾರೆ, ಅಜ್ಜಿ ಇರ್ತಾರೆ, ಚಿಕ್ಕಪ್ಪ ಇರ್ತಾರೆ, ಅಥವಾ ದೊಡ್ಡಪ್ಪ ಇರ್ತಾರೆ, ಚಿಕ್ಕಮ್ಮ ಇರ್ತಾರೆ, ದೊಡ್ಡಮ್ಮ ಇರ್ತಾರೆ. ಸೊ ಈ ರೀತಿ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಮ್ಮ ಚಿಕ್ಕಪ್ಪ, ಸೊ ಈ ರೀತಿ ಎಲ್ಲರೂ ಇರ್ತಾರೆ. ಮಲ್ಟಿಪಲ್ ಜನ್ರೇಷನ್ಸ್. ಕೆಲವೊಂದು ಮನೆಯಲ್ಲಿ ಇನ್ನೂ ತುಂಬಿದ ಕುಟುಂಬದಲ್ಲಿ ಇವ್ರ ಅಪ್ಪ ಅಮ್ಮ ಕೂಡ ಇರ್ತಾರೆ. ಅಂದರೆ ಮುತ್ತಜ್ಜ ಮತ್ತು ಮುತ್ತಜ್ಜಿ ಅಂತ ಹೇಳ್ತೀವಿ. ಸೊ ಅಂಥ ಫ್ಯಾಮ್ಲಿಗೆ ನಾವು ಜಾಯಿಂಟ್ ಫ್ಯಾಮ್ಲಿ ಅಂತ ಹೇಳ್ತೀವಿ. ಇನ್ ಇಂಡಿಯಾ ನೋಡಿ, ನಮ್ಮ ಭಾರತ ದೇಶದಲ್ಲಿ ಜಾಯಿಂಟ್ ಫ್ಯಾಮ್ಲೀಸ್ ಹ್ಯಾವ್ ಬೀನ್ ಟ್ರೆಡಿಷ್ನಲಿ ಪ್ರೆವಲೆಂಟ್. ಈಗ ತುಂಬ ಕಡಿಮೆ ಆಗ್ತಾ ಇದ್ದಾವೆ. ಮೊದಲಿತ್ತು ಪಾರಂಪರಿಕವಾಗಿ ತುಂಬ ದೊಡ್ಡ ದೊಡ್ಡ ಖಾನ್ದಾನಿಗಳು ಜಾಯಿಂಟ್ ಫ್ಯಾಮ್ಲಿ ಅಂತ ಇದ್ದು. ಆದರೆ ಇವಾಗ ರೂರಲ್ ಏರಿಯಾಸ್ಗಳಲ್ಲಿ ಎಸ್ಪೆಷಲಿ ಇನ್ ರೂರಲ್ ಏರಿಯಾಸ್ ಇವಾಗ ಟ್ರೆಡಿಷ್ನಲಿ ಅಂದರೆ ಈ ಹಳೆ ಕಾಲದ್ದು ತುಂಬಿದ ಕುಟುಂಬಗಳು ಈ ಹಳ್ಳಿಯಲ್ಲಿ ಇನ್ನೂ ನಮಗೆ ಕಾಣಸಿಗ್ತವೆ. ಸಿಟಿಯಲ್ಲಿ ತುಂಬ ಕಡಿಮೆ. ಜಾಯಿಂಟ್ ಫ್ಯಾಮ್ಲೀಸ್ ಇನ್ಕ್ಲೂಡ್ ಪೇರೆಂಟ್ಸ್, ಚಿಲ್ಡ್ರನ್, ಗ್ರ್ಯಾಂಡ್ ಪೇರೆಂಟ್ಸ್
ಆಂಟ್ಸ್, ಅಂಕಲ್ಸ್ ಆ್ಯಂಡ್ ಕಸಿನ್ಸ್. ಕಸಿನ್ ಅಂತಂದರೆ ಅಂತಮ್ರ ಮಕ್ಕಳು, ಅಂದರೆ ಕಾಕನ ಮಕ್ಕಳು, ಆಂಟಿ ಮಕ್ಕಳು, ಮಾಮನ ಮಕ್ಕಳು, ಇವರಿಗೆಲ್ಲ ಕಸಿನ್ ಅಂತ ಹೇಳ್ತೀವಿ. ಸೊ ಗ್ರ್ಯಾಂಡ್ ಪೇರೆಂಟ್ಸ್ ಅಂತಂದರೆ ಅಜ್ಜ ಅಜ್ಜಿ. ಅಂಟ್ ಅಂತಂದರೆ ದೊಡ್ಡಪ್ಪನ ಅಥವಾ ಚಿಕ್ಕಪ್ಪನ ಹೆಂಡತಿ. ಅಂಕಲ್ ಅಂತಂದರೆ ದೊಡ್ಡಪ್ಪ ಅಥವಾ ಚಿಕ್ಕಪ್ಪ. ಈ ರೀತಿ ಎಲ್ಲರೂ ಕೂಡಿರ್ತಾರೆ. ಈ ಪಿಕ್ಚರ್ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಒಂದು ವೇಳೆ ಈಗ ನೋಡಿ, ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಆಮೇಲೆ ದೊಡ್ಡಪ್ಪ ದೊಡ್ಡಮ್ಮ, ಆಮೇಲೆ ಅವ್ರ ಮಕ್ಕಳು ಎಲ್ಲರೂ ಒಂದೇ ಮನೆಯಲ್ಲಿ ಇರ್ತಾರಲ್ಲ, ಅದೇ ಜಾಯಿಂಟ್ ಫ್ಯಾಮ್ಲಿ. ಸೊ ಇವಾಗ ನಾವು ನೆಕ್ಸ್ಟ್ ಪಾಯಿಂಟು, ಜಾಯಿಂಟ್ ಫ್ಯಾಮ್ಲೀಸ್ ಪ್ಲೇ ಅ ಕ್ರೂಷಿಯಲ್ ರೋಲ್ ಇನ್ ಶೇಪಿಂಗ್ ದ ವ್ಯಾಲ್ಯೂಸ್, ಬಿಲೀಫ್ಸ್ ಆ್ಯಂಡ್ ಕಲ್ಚರ್ ಆಫ್ ಇಂಡಿವಿಜುವಲ್ಸ್. ನೋಡಿ, ಜಾಯಿಂಟ್ ಫ್ಯಾಮ್ಲಿಯಲ್ಲಿರೋದು ಏನು ಲಾಭ ಅಂತಂದರೆ, ಜಾಯಿಂಟ್ ಫ್ಯಾಮ್ಲಿ ತುಂಬಿದ ಕುಟುಂಬಗಳು ದೆ ಪ್ಲೇ ಅ ಕ್ರೂಷಿಯಲ್ ರೋಲ್, ಇಂಪಾರ್ಟೆಂಟ್ ರೋಲ್ ಇದರಲ್ಲಿ ಶೇಪಿಂಗ್ ದ ವ್ಯಾಲ್ಯೂಸ್, ಅಂದರೆ ಮೌಲ್ಯಗಳನ್ನು ತಿಳಿಸ್ತಾರೆ. ಹೊಂದಾಣಿಕೆ, ಕೂಡ್ಕೊಂಡಿರಬೇಕು. ಆಮೇಲೆ ಒಬ್ರಿಗೆ ಯಾರಿಗೋ ಒಬ್ರಿಗೆ ಇಲ್ಲಿ ಆರಾಮಿಲ್ಲ, ಈಗ ನಿಮ್ಮ ತಂದೆಗೋ ಇಲ್ಲ ನಿಮ್ಮ ತಾಯಿಗೋ ಆರಾಮಿಲ್ಲ ಅಂತಂದರೆ ಅವಾಗ ಇನ್ನೊಬ್ಬರು ಸಹಾಯಕ್ಕೆ ಬರ್ತಾರೆ. ಆದರೆ ನ್ಯೂಕ್ಲಿಯರ್ ಫ್ಯಾಮ್ಲಿಯಲ್ಲಿ ಈಗ ಅಪ್ಪ ಅಮ್ಮನಿಗೆ ಆರಾಮಿಲ್ಲ ಅಂತಂದರೆ ಅಲ್ಲಿ ನೋಡ್ಕೊಳ್ಳೋಕ್ಕೆ ಚಿಕ್ಕ ಮಕ್ಕಳಿಂದ ಆಗಲ್ಲ, ಯಾರಾದರೂ ಬೇಕಂತ ಅನಿಸುತ್ತೆ. ಸೊ ಇಲ್ಲಿ ಹೊಂದಾಣಿಕೆ ಕಲಿಬಹುದು, ಸಹಾಯ ಮಾಡೋದು ಕಲಿಬಹುದು, ಇನ್ನೊಬ್ಬರ ಬಗ್ಗೆ ಕಾಳಜಿ ಮಾಡೋದನ್ನು ಕಲಿಬಹುದು. ಸೊ ಇಲ್ಲಿ ದ ಶೇಪಿಂಗ್ ದ ವ್ಯಾಲ್ಯೂಸ್, ಇದರಿಂದ ಮೌಲ್ಯಗಳು ನಮ್ಮಲ್ಲಿ ಬರ್ತವೆ. ಒಬ್ರನ್ನ ಕಂಡ್ರೆ ಯಾವ ರೀತಿ ಇರಬೇಕು, ಯಾವ ರೀತಿ ಅಜ್ಜನ ಮಾತಾಡಿಸ್ಬೇಕು, ಅಜ್ಜಿನ ಮಾತಾಡಿಸ್ಬೇಕು, ಇವೆಲ್ಲ ವ್ಯಾಲ್ಯೂಸ್, ಮೌಲ್ಯಗಳು. ಸೊ ಜಾಯಿಂಟ್ ಫ್ಯಾಮ್ಲಿಯಲ್ಲಿ ಇಂಥದ್ದೆಲ್ಲ ಸಾಧ್ಯತೆ ತುಂಬ ಇರುತ್ತೆ. ನೆಕ್ಸ್ಟು ಬಿಲೀಫ್ಸ್, ನಂಬೋದು. ಈಗ ಏನಾದರೂ ಅಜ್ಜಿ ಪೂಜೆ ಮಾಡ್ತಾಯಿದ್ರೆ ಅದಕ್ಕೆ ಸಹಾಯ ಮಾಡೋದು. ಸೊ ಅಲ್ಲಿ ಅವ್ರ ನಂಬಿಕೆಗಳನ್ನು ನಾವು ನಂಬೋದು. ಈ ರೀತಿ ಒಂದು ಒಳ್ಳೆಯ ಕಾಳಜಿ, ನಂಬಿಕೆ ಇರುತ್ತೆ. ಕಲ್ಚರ್ ಆಫ್ ಇಂಡಿವಿಜುವಲ್, ಬೇರೆ ಬೇರೆ ಸಂಸ್ಕಾರ ಇದ್ದರೂ ಕೂಡ ಅದನ್ನು ನಾವು ಒಪ್ಕೊಳ್ತೀವಿ, ಹೊಂದ್ಕೊಳ್ತೀವಿ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಂಡಿಯನ್ ಫ್ಯಾಮ್ಲೀಸ್ ಆಲ್ಸೋ ಹ್ಯಾವ್ ಅ ಸ್ಟ್ರಾಂಗ್ ರೆಸ್ಪೆಕ್ಟ್ ಫಾರ್ ಎಲ್ಡರ್ಸ್. ನೋಡಿರಿ, ಹಳೆಯ ಕಾಲದಲ್ಲಿ ಅಥವಾ ಈಗಲೂ ತುಂಬ ಕಡಿಮೆ ಈ ಇಂಡಿಯನ್ ಫ್ಯಾಮ್ಲಿ ಅಂದರೆ ನಮ್ಮ ಕುಟುಂಬಗಳು, ಭಾರತ ದೇಶದ ಕುಟುಂಬಗಳು ದೊಡ್ಡವರಿಗೆ ರೆಸ್ಪೆಕ್ಟ್ ಮಾಡ್ತಾರೆ, ಗೌರವಿಸಬೇಕಾಗುತ್ತೆ. ಯಾರೇ ಇರಲಿ ಅವರು ದೊಡ್ಡವರು, ಅವ್ರಿಗೆ ಗೌರವಿಸೋದನ್ನು ನಾವು ಜಾಯಿಂಟ್ ಫ್ಯಾಮ್ಲಿಯಲ್ಲಿ ಕಲಿತೀವಿ. ಗ್ರ್ಯಾಂಡ್ ಪ್ಯಾರೆಂಟ್ಸ್ ಹೋಲ್ಡ್ ಅ ಸ್ಪೆಷಲ್ ಪ್ಲೇಸ್ ಇನ್ ಅ ಫ್ಯಾಮ್ಲಿ. ಈ ಒಂದು ಕುಟುಂಬದಲ್ಲಿ ದೊಡ್ಡವರು ಯಾರು ಅಂತಂದರೆ ಗ್ರ್ಯಾಂಡ್ ಪೇರೆಂಟ್ಸ್, ಅಜ್ಜ ಮತ್ತು ಅಜ್ಜಿ. ಅವರು ಪ್ರಾಮುಖ್ಯತೆ ಹೊಂದಿರ್ತಾರೆ, ವಿಶೇಷ ಪ್ರೀತಿ ಇರುತ್ತೆ ಅವರಲ್ಲಿ. ಅವ್ರನ್ನ ಕಂಡ್ರೆ ಎಲ್ರಿಗೂ ಇಷ್ಟ ಆಗಿರುತ್ತೆ. ಯಾಕಂದರೆ ಹಿರಿಯರು, ಎಲ್ಡರ್ಸ್, ದೊಡ್ಡವರು, ಮನೆಗೆ ದೊಡ್ಡವರವರು. ಸೊ ಅಂಥವ್ರಿಗೆ ಸ್ಪೆಷಲ್ ಪ್ಲೇಸ್ ಇರುತ್ತೆ, ಅವ್ರಿಗೆ ತುಂಬ ಗೌರವಿಸ್ತಾರೆ. ಇನ್ನು ಜಾಯಿಂಟ್ ಫ್ಯಾಮ್ಲಿ, ದ ಫ್ಯಾಮಿಲಿ ಮೆಂಬರ್ಸ್ ಶೇರ್ ರೆಸ್ಪಾನ್ಸಿಬಿಲಿಟಿ. ನೋಡಿರಿ, ತುಂಬಿದ ಕುಟುಂಬದಲ್ಲಿ ಸೊ ಜವಾಬ್ದಾರಿಗಳನ್ನು ಹಂಚ್ಕೊಳ್ತಾರೆ. ಇಲ್ಲಿ ನಿಮ್ಮ ತಂದೆ ಒಂದು ಜವಾಬ್ದಾರಿ ತೊಗೊಂಡ್ರೆ ಇವರು ಒಂದು ಜವಾಬ್ದಾರಿ ತಗೋತಾರೆ, ಕೂಡಿ ಇರ್ತಾರೆ, ಕೂಡಿ ಬಾಳ್ತಾರೆ. ಇಲ್ಲಿ ಚೋರ್ಸ್ ಅಂತಂದರೆ ಈಗ ಮನೆ ಕೆಲಸಗಳಿದ್ದರೂ ಕೂಡ ಅದನ್ನು ಹಂಚ್ಕೊಂಡು ಕೆಲಸ ಮಾಡ್ತಾರೆ. ಆಮೇಲೆ ಸಂಪನ್ಮೂಲಗಳು, ರಿಸೋರ್ಸ್. ನೋಡಿ, ಜವಾಬ್ದಾರಿಗಳನ್ನು, ಕೋರ್ಸ್, ಆಮೇಲೆ ರಿಸೋರ್ಸ್ ಅಂದರೆ ಸಂಪನ್ಮೂಲ ಅಂದರೆ ಪ್ರಾಪರ್ಟಿ. ಈಗ ಒಂದು ಮನೆಯಲ್ಲಿ ಒಂದು ಕಾರ್ ತೊಗೊಂಡಿರ್ತಾರಂದರೆ ತುಂಬಿದ ಕುಟುಂಬದಲ್ಲಿ, ಇವರು ನಿಮ್ಮ ತಂದೆನೂ ಅದೇ ಕಾರ್ ಯೂಸ್ ಮಾಡಿರ್ತೀರಿ, ಆಮೇಲೆ ಅದು ಫ್ರೀ ಇದ್ದಾಗ ಇವರು ಕೂಡ ಯೂಸ್ ಮಾಡ್ತಾರೆ, ಅಂದರೆ ಒಂದೇ ಪ್ರಾಪರ್ಟಿ. ಒಂದು ವೇಳೆ ಏನಾದರೂ ಎಲ್ಲರೂ ಇವರೊಂದು ಕಾರು ತೊಗೊಂಡ್ರೆ ಖರ್ಚು ತುಂಬ ಆಗುತ್ತೆ. ಸೊ ಶೇರಿಂಗ್ ಇದರಲ್ಲಿ ನಮ್ಮ ಈ ಇಂಡಿಯನ್ ಫ್ಯಾಮ್ಲಿಗಳಲ್ಲಿ, ಜಾಯಿಂಟ್ ಫ್ಯಾಮ್ಲಿಯಲ್ಲಿ ಶೇರಿಂಗ್ ಮಾಡ್ಬೋದು. ಒಬ್ಬರು ಕಾರ್ ತೊಗೊಂಡಿದ್ದಾರೆ ಅಂತಂದರೆ ಅದನ್ನು ಇವ್ರು ಶೇರ್ ಮಾಡ್ಬೋದು. ಇವ್ರು ಯಾವುದೋ ಇನ್ನೊಂದು ವಸ್ತು ತೊಗೊಂಡಿದ್ದಾರೆ ಅಂದರೆ ಅದನ್ನು ಇವ್ರು ಶೇರ್ ಮಾಡ್ಬೋದು. ಈ ರೀತಿ ಸೊ ತುಂಬಿದ ಕುಟುಂಬದಲ್ಲಿ ಶೇರಿಂಗ್ ಆಗುತ್ತೆ. ರಿಸೋರ್ಸ್ಗಳನ್ನು ದುಂದು ವೆಚ್ಚ ಮಾಡಲ್ಲ, ಅನ್ನೆಸೆಸರಿ ತೊಗೊಳ್ಳೋದಿಲ್ಲ. ದಿ ಸಪೋರ್ಟ್ ಆ್ಯಂಡ್ ಕೇರ್ ಫಾರ್ ಒನ್ ಅನದರ್. ಆಮೇಲೆ ಇದರಲ್ಲಿ ಒಬ್ಬರು ಸಪೋರ್ಟ್ ಮಾಡ್ತಾರೆ. ಆಮೇಲೆ ಟ್ರೀಟಿಂಗ್ ಅ ಸ್ಟ್ರಾಂಗ್ ಸೆನ್ಸ್ ಆಫ್ ಯೂನಿಟಿ ಆ್ಯಂಡ್ ಟುಗೆದರ್ನೆಸ್, ಅಂದರೆ ನಾವೆಲ್ಲರೂ ಒಂದೇ ಅನ್ನುವಂಥ ಯೂನಿಟಿ ತೋರಿಸ್ತಾರೆ. ಇದು ನಮ್ಮ ಕುಟುಂಬ, ಎಲ್ಲರೂ ತಲೆಯಲ್ಲಿ ಏನಂದರೆ ನಮ್ಮ ಕುಟುಂಬ, ಯೂನಿಟಿ, ಎಲ್ಲರೂ ಒಂದೇ ಅನ್ನುವಂಥ ಮಂತ್ರ
ಅವರಲ್ಲಿರುತ್ತೆ. ಟುಗೆದರ್ನೆಸ್, ನಾವು ಕೂಡೇ ಬಾಳಬೇಕನ್ನುವಂಥ ವಿಚಾರ ಬರುತ್ತೆ. ಅದು ಈ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಮಾತ್ರ ಸಾಧ್ಯ. ಇಂಡಿವಿಜುವಲ್ ಫ್ಯಾಮಿಲಿಯಲ್ಲಿ ಅದು ಸಾಧ್ಯ ಇಲ್ಲ. ಯಾಕೆಂದರೆ ಅಪ್ಪ ಅಮ್ಮ ಮತ್ತು ಮಕ್ಕಳು ಅಷ್ಟೇ ಇರ್ತಾರೆ. ಆದರೆ ಇಲ್ಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಅಜ್ಜ ಅಜ್ಜಿ, ಯಾಕೆಂದರೆ ಈ ಅಜ್ಜ ಅಜ್ಜಿ ಇವ್ರಿಗೂ ಬೇಕು ಮತ್ತು ಇದೇ ಅಜ್ಜ ಅಜ್ಜಿ ಇವ್ರಿಗೆ ಬೇಕು. ಸೊ ಎಲ್ರಿಗೂ ಒಂದು ಇರ್ತಾರಲ್ಲ, ಅಲ್ಲಿ ಒಂದು ಹೊಂದಾಣಿಕೆ ಇರುತ್ತೆ. The children in a joint family grow up with their cousins, forming strong bonds and lifelong friendship. ನೋಡಿ, ಈ ತುಂಬಿದ ಕುಟುಂಬದಲ್ಲಿ ಈ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ಇವರೆಲ್ಲರೂ ಏನಂತಂದರೆ ಒಂದು ಸ್ಟ್ರಾಂಗ್ ಬಾಂಡ್ ಬೆಳೆದಿರುತ್ತೆ. ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಮತ್ತು ಮಕ್ಕಳು ಅಂದರೆ ಅವ್ರ ಮಕ್ಕಳಲ್ಲಿ ಮಾತ್ರ ಬಾಂಡಿಂಗ್ ಇರುತ್ತೆ. ಆದರೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ದೊಡ್ಡಪ್ಪನ ಮಕ್ಕಳು ಅಥವಾ ಚಿಕ್ಕಪ್ಪನ ಮಕ್ಕಳು ಇದ್ದರೂ ಕೂಡ ಅವ್ರ ಜೊತೆನೂ ನಾವು ಚೆನ್ನಾಗಿ ಕ್ಲೋಸ್ ಆಗಿ ಫ್ರೆಂಡ್ಶಿಪ್ನ ಮಾಡ್ಕೋಬಹುದು. ಸೊ ಒಳ್ಳೆ ಬಾಂಡಿಂಗ್ ಇರುತ್ತೆ. ಬೋತ್ ನ್ಯೂಕ್ಲಿಯರ್ ಫ್ಯಾಮ್ಲೀಸ್ ಆ್ಯಂಡ್ ಜಾಯಿಂಟ್ ಫ್ಯಾಮ್ಲೀಸ್ ಹ್ಯಾವ್ ದೇರ್ ಅಡ್ವಾಂಟೇಜ್. ನೋಡಿ, ಇದರಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನ್ಯೂಕ್ಲಿಯರ್ ಫ್ಯಾಮ್ಲಿ ಇದ್ದರೂ ಕೂಡ ಒಂದು ಅಡ್ವಾಂಟೇಜ್ ಇದೆ, ಜಾಯಿಂಟ್ ಫ್ಯಾಮ್ಲಿ ಇದ್ದರೂ ಕೂಡ ಅಡ್ವಾಂಟೇಜ್ ಇದೆ. ಆದರೆ ಈ ಜಾಯಿಂಟ್ ಫ್ಯಾಮ್ಲಿಯಲ್ಲಿ ಮೌಲ್ಯಗಳು, ಎಮೋಷನ್ಸ್ ಇದು ಚೆನ್ನಾಗಿ ಕಲಿಬೋದು. ಆದರೆ ನ್ಯೂಕ್ಲಿಯರ್ ಫ್ಯಾಮ್ಲಿಯಲ್ಲಿ ಇನ್ನೊಬ್ಬರೇ ಇರಲ್ಲ ಅಂತಂದಮೇಲೆ ಅದು ಸ್ವಲ್ಪ ಕಡಿಮೆ. ಆದರೂ ಅಲ್ಲಿ ಅಡ್ವಾಂಟೇಜೇ ಬೇರೆ. ಅಲ್ಲಿ ಲಾಭ ಏನಂತಂದರೆ ಅಪ್ಪ ಅಮ್ಮ ಇದ್ದಂಥವರು ಈ ಮಕ್ಕಳ ಮೇಲೇ ಪ್ರೀತಿ ತೋರಿಸ್ಬೇಕು. ಆದರೆ ಇಲ್ಲಿ ಇವರಲ್ಲಿರುವಂಥ ಪ್ರೀತಿ, ಅಪ್ಪ ಅಮ್ಮನಲ್ಲಿರುವಂಥ ಪ್ರೀತಿ ಅಣ್ಣನ ಮಕ್ಕಳು ಅಥವಾ ಆ ಮನೆಯಲ್ಲಿ ಬೇರೆ ಮಕ್ಕಳು ಇದ್ದಾರಂತಂದ್ರೆ ಅವರು ಕೂಡ ಪ್ರೀತಿ ತೋರಿಸ್ಬೇಕಾಗುತ್ತೆ. ಆದರೆ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಅವ್ರಿಗೆ ಮಕ್ಕಳಿಗೆ ಮಾತ್ರ ಪ್ರೀತಿ ತೋರಿಸ್ತಾರೆ. ಅದೇ ಒಂದು ಅಡ್ವಾಂಟೇಜ್. ಆದರೆ ಕೆಲವೊಂದು ಅಡ್ವಾಂಟೇಜಸ್ ಅದಾವೆ, ಕೆಲವೊಂದು ಡಿಸ್ಅಡ್ವಾಂಟೇಜ್ ಇದ್ದಾವೆ. ಮತ್ತು ಎಲ್ಲರೂ ಕುಟುಂಬಗಳು ಒಂದೊಂದು ಥರ. ಅದಕ್ಕೋಸ್ಕರ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದರೆ ಏನು, ಜಾಯಿಂಟ್ ಫ್ಯಾಮಿಲಿ ಅಂದರೆ ಏನು ಅಷ್ಟೆ. ಸೊ ಇಲ್ಲಿ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಕೊಟ್ಟಿದ್ದಾರೆ. ಇಲ್ಲಿ ಅಡ್ವಾಂಟೇಜಸ್ ಆಫ್ ನ್ಯೂಕ್ಲಿಯರ್ ಫ್ಯಾಮಿಲಿ, ಇದು ಅಡ್ವಾಂಟೇಜಸ್ ಆಫ್ ಜಾಯಿಂಟ್ ಫ್ಯಾಮಿಲಿ. ನೋಡಿ, ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಗಿವ್ ಅ ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್ ಅ ಸೆನ್ಸ್ ಆಫ್ ಇಂಡಿಪೆಂಡೆನ್ಸ್, ಪ್ರೈವೇಸಿ ಆ್ಯಂಡ್ ಫ್ರೀಡಮ್. ಸೊ ಇಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಫ್ರೀಡಮ್ ಕೊಟ್ಟಿರ್ತಾರೆ, ಪ್ರೈವೇಸಿ, ಸೊ ಇದೆಲ್ಲ ಮಹತ್ವ ಕೊಡ್ತಾರೆ ಅಲ್ಲಿ. ಆದರೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಸಿಸ್ಟಮ್ ಇರುತ್ತೆ, ಒಬ್ರಿಗೆ ಸಹಾಯ ಮಾಡ್ತಾರೆ, ಕಂಪ್ಲೀಟ್ ಫ್ರೀಡಮ್ ಇರಲ್ಲ. ಮನಸ್ಸು ಇಚ್ಛೆ ನಾನು ಏನು ಬೇಕೋ ಅದನ್ನು ಮಾಡ್ತೀನಿ ಅನ್ನೋವಂಥದ್ದಿಲ್ಲ. ಯಾಕಂದ್ರೆ ನಾನು ಏನೇ ಮಾಡಬೇಕಾದ್ರೂ ಕೂಡ ಇನ್ನೊಂದು ಅಂದರೆ ಬೇರೆದವರು, ನಮ್ಮ ಮನೆಯಲ್ಲಿ ಬೇರೆದವ್ರು ಇರ್ತಾರೆ, ಸೊ ಅವ್ರದ್ದು ಒಪಿನಿಯನ್ ಬೇಕಾಗುತ್ತೆ. ಈಗ ನಾನು ಎಲ್ಲೋ ಒಂದು ಕಡೆ ಕಾರ್ ತೊಗೋಬೇಕಂದ್ರೂ ಕೂಡ ನಮ್ಮಣ್ಣ, ಮನೇಲಿ ದೊಡ್ಡ ಅಪ್ಪ ಅವ್ವ, ಓಕೆ ತಮ್ಮ, ಇವ್ರನ್ನೂ ಎಲ್ಲ ಕೇಳಬೇಕಾಗುತ್ತೆ. ಸೊ ಇನ್ನು ನ್ಯೂಕ್ಲಿಯರ್ ಫ್ಯಾಮಿಲಿದು ಎರಡನೇ ಅಡ್ವಾಂಟೇಜ್ ಅಂದರೆ ದೇ ಅಲೋ ಫಾರ್ ಕ್ಲೋಸರ್ ಪೇರೆಂಟ್ ಚೈಲ್ಡ್ ರಿಲೇಷನ್ಶಿಪ್ ಆ್ಯಂಡ್ ಅಡಾಪ್ಟಬಿಲಿಟಿ ಟು ಮಾಡರ್ನ್ ಲೈಫ್ ಸ್ಟೈಲ್. ಸೊ ಇಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಮಾಡರ್ನ್ ಲೈಫ್ ಸ್ಟೈಲ್ನ ಫಾಲೋ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಆದರೆ ಟ್ರೆಡಿಷ್ನಲ್ ಅಥವಾ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಮಾಡರ್ನ್ ಆಗೋಕ್ಕೆ ಸ್ವಲ್ಪ ಹಿಂದೇಟಾಕ್ತಾರೆ, ಅಂದರೆ ಸಪೋರ್ಟ್ ಮಾಡಲ್ಲ. ಯಾಕಂದರೆ ತುಂಬಿದ ಕುಟುಂಬ, ಅಜ್ಜ ಅಜ್ಜಿ ಜನ್ರೇಷನ್ ಯಾವ ರೀತಿ ಇರುತ್ತೋ ಅದೇ ರೀತಿ ಸ್ವಲ್ಪ ಇರಬೇಕು ಅಂತ ಹೇಳ್ತಾರೆ. ಹೆಣ್ಮಕ್ಳಿಗೆ ಅದು ಕಂಪ್ಲೀಟ್ ಫ್ರೀಡಮ್ ಕೊಡಲ್ಲ. ಅರ್ಧ ಬಟ್ಟೆ, ಚಿಕ್ಕ ಬಟ್ಟೆಗಳನ್ನ, ತುಂಡು ಬಟ್ಟೆಗಳನ್ನ ಹಾಕ್ಕೊಳ್ಳೋಕ್ಕೆ ಅಲೋ ಮಾಡಲ್ಲ. ಯಾಕಂದರೆ ಅಜ್ಜ ಅಜ್ಜಿ ಅದು ಸರಿಯಲ್ಲ ಅಂತ ಹೇಳ್ತಿರ್ತಾರೆ. ಅವಾಗ ಅಪ್ಪ ಅಮ್ಮ ಕೇಳಲೇಬೇಕಾಗುತ್ತೆ. ಆದರೆ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮನಿಗೆ ಇಷ್ಟ ಆಯಿತಾ, ಅವ್ರಿಗೆ ಹೆಂಗೆ ಇಷ್ಟ ಆಗುತ್ತೋ ಅಂಥ ಬಟ್ಟೆಗಳನ್ನು ಹಾಕ್ತಾರೆ. ಅದಕ್ಕೋಸ್ಕರ ಇಲ್ಲಿ ತುಂಬ ಅಲೋ ಅಂದರೆ ಕ್ಲೋಸರ್ ಪೇರೆಂಟ್ಸ್ ಚೈಲ್ಡ್ ರಿಲೇಷನ್ ಮಾಡರ್ನ್ ಲೈಫ್ ಸ್ಟೈಲ್ಗೆ ಹೊಂದ್ಕೋತಾರೆ, ಇಲ್ಲಿ ಹೊಂದ್ಕೊಳ್ಳೋದಿಲ್ಲ ಅನ್ನೋಂಥದ್ದು. ಓಕೆ, ಥ್ಯಾಂಕ್ ಯು. ಇಷ್ಟು ನಿಮ್ಮ ಪಾಠ ಇದೆ. ಮತ್ತು ನೆಕ್ಸ್ಟು ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ವರ್ಕ್ ಆ್ಯಂಡ್ ಪ್ರೊಸೆಸ್ ಅಟ್ ಓಕೆ, ಇದು ಬೇರೆ. ಓಕೆ, ನೆಕ್ಸ್ಟ್ ಪೇಜ್ನಲ್ಲಿ ಮತ್ತೆ ಕೊಡ್ತಾ ಇದ್ದಾರೆ ನೋಡಿ. ಇನ್ ಇಂಡಿಯನ್ ಫ್ಯಾಮಿಲೀಸ್ ಅಂದರೆ ನಮ್ಮ ಭಾರತ ದೇಶದಲ್ಲಿರುವಂಥ ಕುಟುಂಬಗಳಲ್ಲಿ ಲವ್, ರೆಸ್ಪೆಕ್ಟ್ ಆ್ಯಂಡ್ ಸಪೋರ್ಟ್ ಆರ್ ಶೇರ್ಡ್ ಅಮಂಗ್ ಆಲ್ ದ ಮೆಂಬರ್ಸ್. ಸೊ ಇಲ್ಲಿ ಪ್ರೀತಿ, ಗೌರವ ಮತ್ತು ಒಬ್ರಿಗೊಬ್ರಿಗೆ ಸಹಾಯ ಮಾಡೋದು, ಎಲ್ಲ ಮೆಂಬರ್ಸ್ಗಳಿಗೂ ಸಹಾಯ ಮಾಡ್ತಾರೆ. ದೇ ಸೆಲೆಬ್ರೇಟ್ ಫೆಸ್ಟಿವಲ್ಸ್, ಶೇರ್ ಮೀಲ್ಸ್ ಆ್ಯಂಡ್ ಕ್ರಿಯೇಟ್ ಲೈಫ್ ಲಾಂಗ್ ಮೆಮರೀಸ್ ಟುಗೆದರ್.
ಸೊ ಇಲ್ಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಎಲ್ಲರೂ ಹಬ್ಬನ ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಎಲ್ಲರೂ ಕೂಡಿಕೊಂಡು ಹಬ್ಬ ಆಚರಿಸ್ತಾರೆ. ಆಮೇಲೆ ಊಟನ ಹಂಚ್ಕೊಳ್ತಾರೆ. ಆಮೇಲೆ ದಿ ಕ್ರಿಯೇಟ್ ಅ ಲೈಫ್ ಲಾಂಗ್ ಮೆಮರೀಸ್ ಟುಗೆದರ್. ಮೆಮ್ರಿಗಳನ್ನು ಅವರು ಕೂಡಿ ಹಾಕ್ತಾರೆ. ಯಾಕಂದರೆ ಒಂದು ಯಾವುದೋ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡಿ ಒಂದು ಹಬ್ಬದ ವಾತಾವರಣದಲ್ಲಿ ಅವರು ಫಂಕ್ಷನ್ಗಳನ್ನ ಮಾಡ್ತಾರೆ. ಅದು ದೊಡ್ಡ ಕೆಲಸ. ದ ಕನ್ಸೆಪ್ಟ್ ಆಫ್ ಅ ಫ್ಯಾಮಿಲಿ ಎಕ್ಸ್ಟೆಂಡ್ಸ್ ಬಿಹೈಂಡ್ ಬ್ಲಡ್ ರಿಲೇಷನ್ಸ್ ಆಫನ್ ಇನ್ಕ್ಲೂಡಿಂಗ್ ಕ್ಲೋಸ್ ಫ್ರೆಂಡ್ಸ್ ಆ್ಯಂಡ್ ನೇಬರ್ಸ್ ಹೂ ಬಿಕಮ್ ಲೈಕ್ ಅ ಫ್ಯಾಮಿಲಿ. ಅಂದರೆ ಈಗ ಬರೀ ಕುಟುಂಬಗಳು ಅಂತಂದರೆ ಬ್ಲಡ್ ರಿಲೇಷನ್ ಅಂತಲ್ಲ, ಇವನ್ ಕೆಲವೊಬ್ರು ತುಂಬ ಕ್ಲೋಸ್ ಫ್ರೆಂಡ್ಸು, ನೇಬರ್ಸು, ಅವರು ಕೂಡ ನಮಗೊಂದು ಕುಟುಂಬದ ಥರನೇ ಆ, ಅರ್ಥ ಆಗ್ತಾ ಹೋಗುತ್ತೆ. ಯಾಕಂದರೆ ಅಷ್ಟೊಂದು ಸಪೋರ್ಟಿವ್ ಆಗಿದ್ದರು ಅಂತಂದರೆ ಅವರು ನಮ್ಮ ಕುಟುಂಬದ ಥರ ಅಂತ ನಾವು ಹೇಳ್ತೀವಿ. ಸೊ ಇಷ್ಟು ನಿಮ್ಮ ಆ, ಪಾಠದಲ್ಲಿ ಬಂದಿರುವಂಥ ವಿಚಾರಗಳು. ಅದಾದ ನಂತರ ನಿಮಗೆ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಲೆಟ್ ಮೀ ಇಂಟ್ರೊಡ್ಯೂಸ್ ಮೈ ಫ್ಯಾಮಿಲಿ ಅಂತ. ಮಟೀರಿಯಲ್ಸ್ ನೀಡೆಡ್ ಚಿಟ್ಸ್ ಆಫ್ ಪೇಪರ್, ಅ ಬೌಲ್, ಪ್ರೊಸೀಜರ್, ರೈಟ್ ಯುವರ್ ನೇಮ್ ಆನ್ ಪೀಸ್ ಆಫ್ ಪೇಪರ್, ಕಲೆಕ್ಟ್ ದೀಸ್ ಚಿಟ್ಸ್ ಆ್ಯಂಡ್ ಪುಟ್ ದೆಮ್. ಓಕೆ, ಇವೆಲ್ಲ ನಿಮಗೂ ಮಾಡ್ತೀರಿ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.